ನಿನ್ನೆ ಒಂದು ಕೇಸ್ ಹ್ಯಾಂಡಲ್ ಮಾಡಿದೆ. ಆ ಕೇಸ್ ವಿಚಾರ ನಿಮ್ಮೆಲ್ಲರಿಗೂ ತಿಳಿಸ್ಬೇಕಾಗಿತ್ತು, ಹಾಗಾಗಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ನಮ್ಮ ಒಬ್ಬ ಕ್ಲೈಂಟ್ಗೆ ತುಂಬ ಸಿವಿಯರಾಗಿ ಹೆಡೇಕ್ ಇತ್ತು, ತುಂಬಾ ಸಿವಿಯರಾಗಿ ಹೆಡೇಕ್ ಇತ್ತು. ಆ ಹೆಡೇಕು ಏನೇ ಮೆಡಿಸಿನ್ ತೊಗೊಂಡ್ರೂ ಕಮ್ಮಿ ಆಗ್ತಾ ಇರಲಿಲ್ಲ. ಏನಕ್ಕೋಸ್ಕರ ಆಗ್ತಿತ್ತು ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ. ಕೊನೆಗೆ ನನ್ನ ಹತ್ರ ಒಂದು ಕನ್ಸಲ್ಟೆನ್ಸಿ ಮಾಡಿದ್ರು. ನನಗೆ ಅದರ ರೂಟ್ ಕಾಸ್ ಗೊತ್ತಾಯಿತು. ರೂಟ್ ಕಾಸ್ ಏನೂ ಇಲ್ಲ, ಪಾಸ್ಟ್ ಲೈಫಲ್ಲಿ ಒಂದು ಪ್ರಾಣಿಯಾಗಿ ಹುಟ್ಟಿ ಆ ಒಂದು ಪ್ರಾಣಿಯಲ್ಲಿ ಹುಲಿ ತನ್ನ ಬಾಯಿಯನ್ನು ಅದರ ತಲೆಯ ಭಾಗಕ್ಕೆ ಬಾಯಿಯಿಂದ ಹಿಡಿದು ಬೇಟೆಯಾಡಿದೆ. ಆ ಬೇಟೆಯ ಆ ಒಂದು ನೆನಪು ಆ ಒಂದು ಕ್ಲೈಂಟ್ನ ಈ ಜನ್ಮಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡಿದೆ. ಸಿಂಪಲಾಗಿ ಇತ್ತು, ಬಟ್ ನೋವು ಮಾತ್ರ ಸಿವಿಯರ್ ಆಗಿತ್ತು. ಇಂಥ ಒಂದು ವಿಚಾರ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮಲ್ಲಿ ಸುಮಾರು ಕೆಲವೊಂದು ಬೇಡದಿರುವಂತಹ ಡಿಸ್ಕಂಫರ್ಟ್ಸು ನಮಗೆ ಗೊತ್ತಿಲ್ಲದೇ ನಾವು ಪಾಸ್ಟ್ ಲೈಫಿಂದ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದನ್ನು ರಿಲೀಸ್ ಮಾಡ್ಕೊಬೇಕು ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮುಖಾಂತರ ಮಾತ್ರ ಸಾಧ್ಯ ಆಗುತ್ತೆ. ಈ ವಿಚಾರ ನನ್ನ ಗಮನಕ್ಕೆ ತರಬೇಕಾಯಿತು, ಹೇಳಿದ್ದೀನಿ. ನಮಸ್ಕಾರ, ಜೈ ಹಿಂದ್.